ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಯುವಕರ ಹಿಂದೂ ಅಪ್ರಾಪ್ತ ಬಾಲಕರ ಹತ್ಯೆ ಆಗ್ತಿರೋ ನಾವೆಲ್ಲರೂ ಕೂಡ ನೋಡ್ತಲೇ ಬರ್ತಾ ಇದೀವಿ. ಮುಸಲ್ಮಾನ್ ಗೂಂಡಾಗಳಿಂದ ಒಬ್ಬ ಅಪ್ರಾಪ್ತ ಬಾಲಕ ಸಂಕೇತನ್ ಹತ್ಯೆ ಆಗಿ ಕೇವಲ ಒಂದು ತಿಂಗಳಲ್ಲೇ ನಿನ್ನೆ ಅಲ್ಲ ಮೊನ್ನೆ ಅವನ ಸಮಾಧಿನೂ ಕೂಡ ಛಿದ್ರ ಮಾಡಿರೋದು ನಾವೆಲ್ಲರೂ ಕೂಡ ನೋಡಿದೀವಿ. ಸತ್ ಮೇಲೂ ಕೂಡ ಆ ಬಾಲಕನಿಗೆ ನೆಮ್ಮದಿ ಇಲ್ಲದ ರೀತಿಯಲ್ಲಿ ಮುಸಲ್ಮಾನ್ ಗುಂಡಗಳು ಮಾಡ್ತಿರೋದು ಇಡೀ ಹಿಂದೂ ಸಮಾಜಕ್ಕೆ ಒಂದು ಆಘಾತ ತರತಕ್ಕಂಥ ಒಂದು ವಿಚಾರ. ಸಮಾಧಿಯ ಧ್ವಂಸ ಪ್ರಕರಣದಲ್ಲಿ ಈ ಕ್ಷಣದಲ್ಲೂ ಕೂಡ ಯಾರಿಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ಒಂದು ಭಿಕ್ಷೆಯ ರೂಪದಲ್ಲಿ ಒಂದು 10 ಲಕ್ಷ ಒಂದು 5 ಲಕ್ಷ ಕೊಟ್ಟು ಸುಮ್ ಕೂತ್ಕೊಂಡ ಬರಲ್ಲ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಶಿವಮೊಗ್ಗ ನಗರಕ್ಕೆ ಒಂದ್ಸಲಿನೂ ಬಂದಿಲ್ಲ. ಆ ಇಡೀ ಮನೆಗೆ ಯಾರೂ ಕೂಡ ವ್ಯವಸ್ಥಿತವಾಗಿ ದುಡಿಯಂತವ್ರು ಯಾರು ಕೂಡ ಇಲ್ಲ. ಅವ್ರ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವೊಂದು ಅವ್ರಿಗೆ ಘೋಷಣೆ ಮಾಡಿದೀವಿ, ನಮ್ಮ ವಿದ್ಯಾಸಂಸ್ಥೆ ನಂದನ ಎಜುಕೇಶನ್ ಟ್ರಸ್ಟ್ ನಲ್ಲಿ ನಿಮಗೊಂದು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರೆ ತುಂಬಾ ಸಂತೋಷದ ಒಪ್ಪಿದ್ದಾರೆ. ಯಾರೋ ಒಬ್ಬ ಮುಸಲ್ಮಾನ್ ಯುವಕ ಸತ್ತೋದ್ರೆ ಅವ್ರ ಮನೆ ಇಡೀ ಸರ್ಕಾರ ಹೋಗತ್ತೆ, ಅಲ್ಲೇ ಕೆಲಸ ಕೊಡುತ್ತೆ, ಅಲ್ಲೇ ಡಿಡಿ ಕೊಡ್ತಾರೆ. ಆದ್ರೆ ಹಿಂದೂ ಸಮಾಜದ ಯಾವುದೋ ಒಬ್ಬ ಯುವಕ ಅಥವಾ ಅಪ್ರಾಪ್ತ ಬಾಲಕ ಸತ್ತೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಮೇಲೆ ಈ ರೀತಿಯಾದಂಥ ದಬ್ಬಾಳಿಕೆ ನಾವೆಲ್ಲರೂ ಕೂಡ ಬಗ್ಗಲ್ಲ. ಇದನ್ನ ತಕ್ಷಣ ವಹಿಸಬೇಕು. ಈ ಒಂದು ಪ್ರಕರಣ ಯಾವ ರೀತಿ ಆಗಿದೆ ಇದ್ರ ಬಗ್ಗೆ ಪೂರ್ಣ ತನಿಖೆ ಆಗಬೇಕಾದ್ರೆ ರಾಜ್ಯ ಸರ್ಕಾರ ಇದು ಎನ್ಐಎಗೊಳಿಸಬೇಕು. ಜೊತೆಗೆ ಆ ಸಮಾಧಿ ಪಕ್ಕದಲ್ಲಿ ಪೂರ್ಣವಾಗಿ ಅದು ಗಮನಿಸಬೇಕಾದಂತ ಒಂದು CCTV ಅಳವಡಿಕೆ ಕೂಡ ಆಗಬೇಕು ಅಂತ ನಾವು ರಾಷ್ಟ್ರಭಕ್ತರ ಬಳಗದಿಂದ ನಾವು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಿಂದೂ ಸಮಾಜ ಯುವಕ ಕಿಂಗ್ ಅಂತ ಬರೆದ್ರೆ ತಪ್ಪು. ಆಗಿದೆ ಆಗ್ಲೇ ಹುಟ್ಟಿಸಿದಂತ ಅಪ್ಪ ಅಮ್ಮಂಗನ್ ಕಿಂಗೆ ಅವನು.